ಹೇಳ್ತಾ ಇದ್ದಾರೆ. ಸೊ ಇಂಡೈರೆಕ್ಟ್ ಆಗಿ ಅವ್ರದ್ದು ಯಶ್ ಅವ್ರಿಗೆ ಚಾನ್ಸ್ ಕೊಟ್ಟಂಗಿದೆ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಬ್ರೋ, ದೊಡ್ಡವ್ರು ಯಾವತ್ತು ದೊಡ್ಡದಾಗೆ ಮಾತಾಡ್ಬೇಕು. ಯಾಕೆಂದ್ರೆ ನಮ್ ಸಿನಿಮಾ ಲೆವೆಲ್ಗೆ ಹೋಗಿದೆ ಅಂದ್ರೆ ಅದನ್ನ ಖುಷಿ ಪಡ್ಬೇಕು. ಟಾಂಗ್ ಕೊಟ್ರೆ ನಮ್ಮಲ್ಲೇ ಕೊಟ್ರೆ ಅದೇನದು. ಇವಾಗ ಬೇರೆ ಭಾಷೆಯವ್ರನ್ನ ನಮ್ಮವ್ರು ನಾವೇ ಹೋಗ್ಲಿಲ್ಲ ಅಂದ್ರೆ ಬೇರೆ ಭಾಷೆಯವ್ರು ಹೋಗ್ಲುತ್ತಾರ. ಫಸ್ಟ್ ಅದನ್ನ ತಿಳ್ಕೊಬೇಕು ಅಲ್ವಾ. ದೊಡ್ಡವ್ರನ್ನ ದೊಡ್ಡದಾಗೆ ಹೇಳ್ಬೇಕಾಯ್ತು. ಈ ತರ ತಪ್ಪಾಗಿ ಹೇಳಿದ್ದಾರೆ, ಬೇಜಾರಾಯ್ತು. ಬಟ್ ಕ್ಷಮೆನೂ ಕೇಳಿದ್ದಾರೆ, ಅದು ಖುಷಿ ಆಯ್ತು. ಸೊ ಒಟ್ಟಾರೆ ಇನ್ನೇನು ಟಾಕ್ಸಿಕ್ ರಿಲೀಸ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಸೊ ಸಂಭ್ರಮ ಯಾವ ತರ ಇರುತ್ತೆ? ಟಾಕ್ಸಿಕ್ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀರಾ? ಬ್ರೋ, ಒಂದೊಂದ್ ಪೋಸ್ಟರ್ಗೂ ಧೂಳೆದೊಳಿಸ್ತೀವಿ, ಓಕೆನಾ. ನಮಗೂ ಬೇಜಾನ್ ಫೋನ್ಗಳು ಬತ್ತೈತೆ ಬ್ರೋ. ಒಂದೇ ಒಂದು ಅಪ್ಡೇಟ್ ಇದ್ರೆ ಕೊಡಿ 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 ಅಂತ. ಬಾಸ್ ಎಲ್ಲೂ ಒಂದು ಅಪ್ಡೇಟ್ ಬಿಟ್ಕೊಡ್ತಿಲ್ಲ. ಶೂಟಿಂಗು ಸಾಕಷ್ಟು ಸ್ಟ್ರಿಕ್ಟ್ ಮಾಡ್ತಾರೆ. ಒಂದೊಂದು ಲುಕ್ ಆಚೆ ಬರ್ಲಿ, ಫ್ಯಾನ್ ಮೇಡ್ ಬಿಡ್ಲಿ, ಅದನ್ನು ನಾವು ಸಂಭ್ರಮಿಸ್ತೀವಿ. ಆ ತರ ಕ್ರೇಜ್ ನಾವು ತೋರಿಸ್ತೀವಿ ಏನು ಅಂತ. ಸೊ ಹೋದ್ ಸರಿ ಯಶ್ ಅವರ ಬರ್ಡೇಗೆ ಒಂದು ದುರ್ಘಟನೆ ಆಯ್ತು. ಈ ಬಾರಿ ಯಶ್ ಅವರ ಬರ್ಡೇ ಏನಾದ್ರು ಸೆಲೆಬ್ರೇಟ್ ಮಾಡ್ಕೋತಾರ, ಹೇಗೆ ಏನು ಅನ್ಸುತ್ತೆ ಸರ್ ಅದ್ರ ಬಗ್ಗೆ? ಬ್ರೋ, ಅಣ್ಣಂಗೆ ಏನಂದ್ರೆ ಅವ್ರಿಗೋಸ್ಕರ ನಾವು ಕೇಕ್ಗಳು ತಂದು ಅದು ವೇಸ್ಟ್ ಮಾಡೋದು ಅಣ್ಣಂಗೆ ಇಷ್ಟ ಇಲ್ಲ. ಏನಂದ್ರೆ ಅದೇ ಮಕ್ಳನ್ನ ಬಡವ್ರು ಕೊಡಿ ಅಂತ ಹೇಳ್ತಾರೆ. ಬಟ್ ಅವ್ರು ನಾವು ಏನು ಇಲ್ದೆ ಪ್ರೀತಿಯಿಂದ ನೋಡೋದೇ ಅವ್ರಿಗೆ ಖುಷಿ. ನಾವುಗಳೆಲ್ಲ ದುಡ್ಡು ವೇಸ್ಟ್ ಮಾಡ್ಕೊಂಡು ಆ ಕಂಬಕ್ಕೆಲ್ಲ ಕಟ್ಟಿ ಆ ತರ ಅನಾಹುತ ಆಗೋದೆಲ್ಲ ಬೇಡದೆ ಖುಷಿಯಾಗಿ ಬಾಸ್ನ ಇವಾಗ 4-5 ಜನಕ್ಕೆ ದಾನ ಮಾಡಿರೋದು ಅದೆಲ್ಲ ಬಾಸ್ ಕಿವಿಗೆ ಬಿದ್ರೆ ಅದಕ್ಕಿನ್ನ ಖುಷಿ ಪಡ್ತಾರೆ, ಓಕೆನಾ. ಅದನ್ನ ಮಾಡ್ಬೇಕು ನಾವು. ಒಟ್ಟಾರೆ ಕೊನೆಯದಾಗ ಏನ್ ಹೇಳ್ತೀರಾ ಸರ್? ರಾಜವಲಿ ಇವತ್ತು ರಿಲೀಸ್ ಆಗಿದೆ. ಸೊ ಜನರಿಗೆ ಏನ್ ಹೇಳ್ತೀರಾ? ಖುಷಿ ಆಯ್ತು ಬ್ರೋ. 2 ವರ್ಷ ಆಯ್ತು ನಮ್ಮ ಬಾಸ್ನ ಸ್ಕ್ರೀನ್ ಮೇಲೆ ನೋಡಿ. ಯಾಕೆಂದ್ರೆ ಗಡ್ಡ ಬಿಟ್ಟು ಎಷ್ಟಂದ್ರೆ ನಮ್ಗೆ ಇವಾಗ ಗಡ್ಡ ಬಿಟ್ಟಿರೋದೇ ನೆನಪಾಗೈತೆ. ಈ ಹಳೆ ರಾಜ ಹುಲಿ ಗೂಗ್ಲಿ ಅಂತ ಎಷ್ಟು ನಮಗ್ ಬೇಕಾಗಿತ್ತು, ಇವತ್ತು ನೋಡ್ಬಿಟ್ಟು ಖುಷಿ ಆಯ್ತು.